ಮಾಡ್ಲಾ ಅಣ್ಣ ನೋಡ್ರಿ ಈಗ ಅಣ್ಣ ಈಗ ಹಂಗತಿ ಮತ್ ನೋಡಿ ರೀ ಯಜಮಾನ್ರಿ ಅಯ್ಯವ್ವ ಗಂಡು ಮುತ್ತೈದೆ ಇಲ್ಲಿ ಈಗ ನೀನು ಹೆಣ್ಣು ಮುತ್ತೈದೆ ಏನಿದೆ ಮದುವೆ ಆಗ್ತಾ ಮುಂಚಿತವಾಗಿ ನಿನ್ನೆ ಮದುವೆ ಹಾಕಿನಂತ ಓಡಿ ಓಡಿ ಬರ್ತಿದ್ದಿ ಇವತ್ತೇನ ಗಂಡು ಸತ್ತಾರೈತೆ ಮುಸುಕ್ ಹಾಕೊಂಡ್ ಬಂದಿ ನನಗೆ ಹೇಳಿದ್ರು ಅವ್ರು ಹುಡ್ರು ಗೆಳೆಯರ ಏನಂತ ಮದುವೆ ಆಗಬೇಡ ಮುಂದೆಲ್ಲ ನೀನ ಮಾಡೋದಾಗತ್ತೆ ಅಂತ ಯಾಕ ಮತ್ತೇನ ಕಸ ನಾನ ಹುಡಿಬೇಕು ಮುಸುರಿ ನಾನ ತಿಕ್ಕಬೇಕು ಅರಿಬಿ ಒಗಿಬೇಕು ಜಂಪರ್ ಒಗಿಬೇಕು ಅದ್ರ ಲಂಗ ಒಗ್ಯಾಕ ಮಾತ್ರ ಜೀವ ಕಷ್ಟ ತಂದು ಬಿಡ್ತೈತಿ ಯಾಕ ಏನಾತ ಬಾಳ ಚಿಂಗ ನಾರ್ತದ ಮದುವೆ ಆಗ್ತಾ ಮುಂಚಿತಾಗ ಏನ್ ಹೇಳಿದ್ನಿ ನೀ ಮಾಡು ಎಲ್ಲ ಕೆಲಸ ನಾನೇ ಮಾಡ್ಕೊಂಡಿದ್ದಿಲ್ಲ ಮಾಡ್ಬೇಕಪ್ಪ ಮಾಡ್ತನಲ್ವಾ ಹೋಗ್ಲಿ ಬಿಡು ಮದುವೆ ಹಂಗತ್ ನಮ್ದ ಇದಕ್ಕೆ ಮದುವೆ ಅಂತಾರ ಊದವ್ರಿಲ್ಲ ಬಾರ್ಸವ್ರಿಲ್ಲ ಆಯರ್ ಹಾಕವ್ರಿಲ್ಲ ಉದಾರಿಲ್ಲ ಬಾರ್ಸಾರಿಲ್ಲ ಹೌದು ಮತ್ತೆ ತಳಗಿನ ಮನ್ಯಾಗ ಬರ್ಸದ ಯಾರಿಗೆ ಬರ್ಸತ್ತಿದ್ರು ಸತ್ತವ್ರು ಬರ್ಸಕತ್ತಿದ್ರ ನಿನಗ ಬಾರ್ಸಿನ ಅಂತೇಳಿ 1500 ರೂಪಾಯಿ ಸೋವಾದ್ ನೋಡು ಪಿಂಡ್ರಿಕೆ ನಿನ್ನಂತ ದೊಡ್ಡ ಪಿಂಡ್ರಿಕೆ ಇರ್ಬೇಕ ಅವು ಏನು ಮಾಮ ಕರಿ ಮಾಮ ಏಯ್ ಮಂದಾಗ ಒಬ್ರು ಕಳಿಬೇಡ ಏನೇ ಇದ್ರು ಮನಿಗೆ ಹೋಗಿ ಹೇಳ ಹೊರಗೆ ನಾ ಹುಲಿಗತಿ ಇದ್ನಂದ್ರು ಮನಿಗೆ ಹೋಗಿ ನಿನ್ ಮುಂದೆ ಮ್ಯಾವ್ ಅನ್ನತನ ಆಯ್ತು ಹೋತಿ ಕಟ್ಟಿದಂತ ಗಡ್ಡದವ ಎಬ್ಬಸ್ ಮತ್ತು ಅನ್ನ ಏನು ಮಂದಿ ಮಂದಿ ಮರಿ ಕಳಿ ಬರ್ತದೆ ಇಲ್ಲ ಇಲ್ಲ ಎಬ್ಬಸ್ ಎಬ್ಬಸ್ಲ ಎಬ್ಬಸ್ ತೋ ಹಂಗಾರ ಹೊಡಿ ತಾಯಿ ಸತ್ತ ಮ್ಯಾಲ ತವರಿಗೆ ಎಂದು ಹೋಗಬಾರ ನಮ್ಮ ಮನ್ಯಾಗ ಯಾರಿಲ್ಲ ಬುದ್ಧಿ ಒಳ್ಳೆ ನಿನ್ನ ಕಟ್ಕೊಂಡೆ ಕರ್ಮರಿ ಅವನ ಇದಲ್ಲ ಗಂಡ ಮಗಲ್ದಾಗಿದ್ದು ಕೊಂಡೆ ಹಾಕೊಂಡು ಹೋದ್ರೆ ಅದರ ಮಜಾನ ಬೇರೆ ಇರ್ತೈತೆ ಹುರುಪ್ ಹುರುಪ್ ಎಬ್ಬಸ್ ಆ ಹುರುಪ್ ಅಂದ್ಯಾ ನೀ ತಗೊಳ್ಳ ಏನು ಆತನಿಯ ಲಾಜಿನಾಗ ವಸ್ತು ಮಾಡಕ ಮಾವ ಬರ್ತೀಯಾ ನಡಿ ಎಲ್ಲಿಗೆ ಬರ್ತೀ ಓಯ್ ಅಲ್ಲಿ ಬಾಡ ನನ್ನ ಕರಿ ಕಬ್ಬಿನ ಪಡೆದಾಗ ಚಂದಾಗಿ ಬಿಡ್ತೆ ಹೇಳ ಹರ್ಕೋ ಹರ್ಕೋ ತಾಳಿ ಹರ್ಕೋ ಏನು ತಾಳಿ ಹರ್ಕೋ ಒಂದ ಕೊಟ್ಟಂದ್ರೆ ಮಾರ ಅನ್ನೋದು ಖುಷಿ ತಟ್ಟಿ ಆಗಿತ್ತು ನಿಂದ ಕಟ್ಟಿನ ಒಂದು ತಾಸಾಗಿಲ್ಲ ಹರ್ಕೋತಿ ಈಗ ಮಾಮ ಬೈತನ ತಿಂಡಿ ಏನೋ ಒಂದು ಬೈಯಾಕ ಆಮ್ಯಾಗ ಬೈತಾನು ಬೈತನು ನೀವು ಮಾಮ ಹೇಳ್ದಂಗೆ ಮಾಡ ಏನು ಶರ್ರ ಮುಚ್ಕೊಂಡು ಆ ಕಡೆ ನಿಂದ್ರು ಅವ್ನು ಬಂದ್ರೆ ನಾ ಎಲ್ಲ ಮೇಂಟೈನ್ ಮಾಡ್ತೀನಿ ಲವ್ವಾತೋ ಲಪಡಾತೋ ಮಮ್ಮಿ ಆತಿ ಮದುವಾತೋ ಕೈ ಮುಗಿತೀನಿ ಮದುವೆಗೆ ಬಾರೋ ಅನ್ನತಿತ್ತು ತಾಪಾತೋ ಕಾಸಾತೋ
ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೆಲ್ಲ ಮಾಡ್ಬೋದು, ಆದರೆ ದುಡ್ಡು ಮಾಡೋದು ಭಾಳ ಕಠಿಣವಾದ ಕೆಲಸ ನೋಡ್ರಿ. ಆದರೆ ನನಗೇನು ಭಾಳ ತನ ಹತ್ತಲಿಲ್ಲ. ನಮ್ಮ ದೋಸ್ತನ ಅಂತ ಸಿಕ್ಕ ಉದ್ದಕ್ಕೆ ಕಾಲು ಬಿದ್ದೆ, ದೋಸ್ತ ನಮ್ಮ ಸೊಸಿ ನಾನು ಮದುವೆ ಆಗೋಕೆ 1 ತಿಂಗಳದಾಗ 1 ಲಕ್ಷ ರೂಪಾಯಿ ದುಡಿಬೇಕು ಅಂಥದ್ದು ಯಾವ್ದಾರು ಜಾಬ್ ಹೇಳಂದೆ. ನಮ್ಮ ದೇಶದಾಗ ಕೂಡ 10-12 ಸಾವಿರ ಕೂಡ ಕಳ್ತಾರೆ ದೋಸ್ತ, ಚೀನಾಕ್ಕೆ ಹೋಗೋ ನಡಿ ಭಾರಿ ಪೇಮೆಂಟ್ ಕೊಡ್ತಾರೆ ಅಂದ. ಕರ್ಕೊಂಡು ಆದ್ರಿ ಭಾರಿ ನೌಕರಿ ಕೊಡಿಸಿದ್ದ. 1 ತಿಂಗಳಿಗೆ ನಾ ಕೇಳಿದ್ 1 ಲಕ್ಷ, ಅವ್ರು 2 ಲಕ್ಷ ರೂಪಾಯಿ ಪಗಾರ ಕೊಟ್ಟರು. ನೌಕರಿ ಅಂಥದ್ದು. ನಮ್ಮ ದೇಶದಾಗ ಹೊಲಕ್ಕೆ ಹೆಂಡಿ ಗೊಬ್ಬರ ಹೋಗಿತ್ತು ಇಲ್ರಿ, ಅಲ್ಲಿ ನಾನು ಕುಂಡಿ ಗೊಬ್ಬರ ಹೋಗಿ ಹಚ್ಚಿದ್ದ. ವಾಸನೆ ಭಾಳ ಹೇಳಕತ್ತೆ ಎದ್ದ ಬಾನಪ್ಪ. ಮೊದಲು ಅವ ಅನ್ನ ತಿನ್ನಂಗಿಲ್ಲ, ಹಾವು ತಿನ್ನೋ ಚೋಳ್ತೀನಿ ಇಂಥವು ತಿಂತಾವು ಬೇಡ. ಹೆಂಗಿದ್ರು ಆಕಿನ ಮದುವೆ ಆದ್ರೆ 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಾವು, ರೇಷನ್ ಫ್ರೀ ಬರ್ತೈತಿ, ಮತ್ತು ಬಚ್ಚಾರ್ ಫ್ರೀ ಇರ್ತೈತಿ, ಬೇಕಾದಂಗೆ ಜೀವನ ಮಾಡ್ಕೊಂಡು ಹೋಗ್ಬೋದು. ಈಗೇನಾಗೈತಿ, ಅವಳನ್ನು ನಾನು ಮದುವೆಯಾಗಿ ಶಾಸ್ತ್ರೋತ್ಪ್ರತವಾಗಿ ಮದುವೆ ಆಗಿ ನಾನು ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕುವೆ. ಇವ ಯಾರು ಈ ಜಾತ್ರೆ ಪೀಪಿ ಊದಕ್ಕೆ ಬಂದ ನಾನು ಪಿಪಿನ ಕಳೆದ ಹುಡುಗಾಡಕತ್ತೀನಿ, ಸಿಗುದಿಲ್ಲ ಅದು. ಮಾನ್ಯ ಕೃಷಿ ಮೇಳಲ್ಲ ಲಾಸ್ಟ್ ಡೇ ಇತ್ತಲ್ಲ, ಅವತ್ತು ಭಾಳ ಮಂದಿ ಪೀಪಿ ತುಳಿದು ಹೊಡೆದಾವ ಪಚ್ಚಿ. ಅದ್ರಾಗ ನಿಂದು ಅಂದಿರ್ಬೋದು. ನಿಂದು ಪೀಪಿ ಇರಲಿಲ್ಲ ಅಂದ್ರೆ ಏನಾಯ್ತು, ನಂದು ಕೊಡ್ತೀನಿ ತೊಗೊಂಡು ಓದು. ಏನದ ತುತ್ತೂರಿ ಎಷ್ಟು ತೂತದ ಅದಕ್ಕೆ ಎನಿಸಿಲ್ಲಪ್ಪ, ಅಜ್ಮಸ್ ಮೇಲೆ ಊತನ್ನ ನನಗೆ ಒಂದ ತೂತಿದ್ದು ಬೇಕು. ಅಯ್ಯೋ ಪಾಪ, ಏನ ಬಿಡಪ್ಪ. ಅಣ್ಣ ನಾನು ಪೀಪ್ ನನಗೆ ಇರಲಿ, ನಿನ್ನ ಪೀಪ್ ನಿನಗೆ ಇರಲಿ, ಸೈಡ್ ಸರಿ. ಏಯ್ ಐ ಆಮ್ ಫಾರಿನ್ಸ್ ಹಿಂದಾಶ್ ಗೋ. ಏನು ಫಾರೆನ್ಸಾ? ತಿನ್ನೋದಕ್ಕೆ ಕನ್ನಡಿಗರ ಅನ್ನ ಬೇಕು, ಕುಡಿಯೋದಕ್ಕೆ ಕಾವೇರಿ ನೀರು ಬೇಕು, ಮಾತಾಡೋಕೆ ಮತ್ತೊಬ್ಬರು ಭಾಷೆ ಬೇಕೇನೋ ಬಾಲ್. ನಿಮ್ಮವ್ರು ಯಾರಿಗಾರ ಬಿಟ್ಟು ಯಾರಿಗಾರ ಅಪ್ಪ ಹತ್ತಿರ ಸರಿ. ಏ ಫಾರಿನ್ಸ್ ಹಿಂದಾಶ್ ಗೋ ಗೋ ಗೋ. ನಿಮ್ಮವ್ ಏನಾರ ಬಿಟ್ರಿ ಸರಿ ಮದ್ದಿನ ಬಿಸಿಲಾಗ ಉಪ್ಪಿಟ್ಟು ಮಾಡಕ್ಕೆ ಹೋಗಿದ್ದಳ ಅಲ್ಲೇ? ಇಲ್ಲ, ಸಂಜೆನಾಗ ಮಿರ್ಚಿ ಬಜ್ಜಿ ಕೊಡಕ್ಕೆ ಹೋಗಿದ್ಲ. ಅದಕ್ಕೆ ನಿಮ್ಮವ್ನ ಕಾಂದಾ ಬಜ್ಜಿಗೈತೆ ನೀವು ಹುಟ್ಟಿ ಸರಿ. ಏ ಯಾವ ಹಾ ಪ್ರಭು, ಇವನೇನ್ ಮಾಡ್ತಾರ ಕಂಜೂಸ್ ನನ್ ಮಗ. ಅಪ್ಪಾಜಿ ಮತ್ತೆ ಅವರೆಲ್ಲದಾರ? ಯಾರು ಮುಂದೆ ಹಲಿಗೆ ಬಾರ್ಸಾರ ಪಟಾಕಿ ಹಚ್ಚಾರ. ಬಿಟ್ಟಿಲ್ಲ ಯಾರ್ಯಾರ ಮುಂದೆ ಲಾಭ ಹೊಯ್ಕೊಳ್ಳೋರು, ಒಳಗೆ ಕುಂದ್ರಲಿಕ್ಕೆ ಮೊಳಕಾಲ್ ಹಚ್ಚಿ ಒತ್ತಿ ಕುಂದ್ರಸಾರು ಅದಾರಲ್ಲ, ಮುಂದೆ ರಗಡ್ ಮಂದಿ ಕುಂದ್ರಸ್ತಾರ. ಅದ್ರ ಬಗ್ಗೆ ವಿಚಾರ ಬಿಡು. ಅಲ್ಲ ಮತ್ತೆ ಶಾಲ್ಗೆಲ್ಲ ಹಚ್ಕೊಂಡು ತೆಪ್ಪಿಗೆ ಹಚ್ಕೊಂಡು ಅರಸಿನ ಕುಂಕುಮಗಳನ್ನ ಹಚ್ಚಿಕೊಂಡು ಕೊಳ್ಳಲ್ಲಿ ತವಳೆ ಇಲ್ಲದೆ ಈ ಕಾಲುಂಗಲಿಲ್ಲದೆ ತಯಾರಾಗಿ ನಿಂತಿರುವಲ್ಲ ಯಾಕೆ? ನಂದು ಆಯ್ತಿಲ್ಲ, ನಿಂದಾಗಿ ಬಾಳ ದಿವಸ ಆಯ್ತು ಬಿಡು. ಪೌಷ್ಟಿಕ್ ಗುಳಿಗೆ ಚಾಲಾಗಿ ಏನದ ಹೆಚ್ಚಾಯ್ ಏ ಹೆಂಗನಾಕತಿ ಮತ್ತ ನಂದು ಮದುವೆ ಆಗೈತಿ. ವಾವ್, ವಾಟ್ ಎ ಮಿರಾಕಲ್. ನಿಮ್ಮ ಅವ್ನ್ ಬಚ್ಚಲ್ ಸೈಜ್ ಕಲ್ ನಿಂದು ಮದುವೆ ಆತ? ಯಾಕ ನಾ ಮನುಷ್ಯರಿಗೆ ಹುಟ್ಟಿಲ್ಲ? ನಾ ಏನು ಹನಿಕೈಗೆ ಬಂದು ನೋಡಿ ನೆನ್ಲೆ ಯಾರಿಗಾರ ಹುಟ್ಟು ಆ ಮಾತು ಬೇರೆ. ನಿನ್ನ ಮದುವೆ ಆತಲ್ಲ, ಭಾಳ ಖುಷಿ ವಿಚಾರ. ನೀನು ನಿಂದಾದ್ರೇನು ನಂದಾದ್ರೇನು ನಿನಗೂ ಅನುಕೂಲ. ಅಷ್ಟ್ರ ಮಂದಿ ಹಾಸಿಗೆ ಮಕ್ಕೊಂದು ಎದ್ದು ಹೋಗಾರ ಅದಾರ್ರಿ ಅವ್ರು. ಗೊತ್ತಾತ್ ನನಗೆ, ಅವ್ರಿಗೇನು ಬೇಡ. ನಿನಗೆ ಅನುಕೂಲ ಆತ್, ನನಗೆ ಅನುಕೂಲ ಆತ್. ನಿನಗ್ಯಾಕ ಅನುಕೂಲ ಆತು? ನೀನು ಏನು ಹೇಳಿದ್ದೆ, ಎಲ್ಲರೂ ಸಾಕ್ಷಿ ಅದಾರ ಮಗಡ. ಏನ್ ಹೇಳಿದ್ನಿ? ಇನ್ನು ಮೇಲಿದ್ದ ದೋಸ್ತಿಗೆ ದೋಸ್ತಿ 50-50 ಏನೇ ಬರಲಿ, ಒಗ್ಗಟ್ಟಿರ್ಲಿ. ಅಂದಮೇಲೆ ನಿಮ್ಮ ಹೆಂಡ್ರ ನನಗೂ ಇರಲಿ. ಬಾಯಾಗ ಮೊಳಕಲ್ಲಿ ತುರ್ಗ ದಂತ್ಯಾಗ ತೆಗಿತೀನಿ ನೀನು. ನಾ ಬಾಯಾಗ ಹಿಂಬಡ ಇಟ್ಟು ತಿರುಗಿ ನಿಂದಿರ್ತಾನೆ. ಮೊದಲು ದೋಸ್ತಿ ಐತ್ರಿ, ಆಮೇಲೆ ಹೆಂಡ್ರ ಆಗದಿನ ದೋಸ್ತರನ್ನ ಮರ್ತು ಬಿಡ್ತೀರ. ಕ್ಯಾನ್ಸಲ್, ದೋಸ್ತಿ ಕ್ಯಾನ್ಸಲ್. ಬ್ಯಾಡ ನಮಗ, ಬ್ಯಾಕಾಗಿಲ್ಲ ಬಿಡ. ನಿನ್ನಂತ ದೋಸ್ತಿ ನನಗರ ಯಾಕೆ ಬೇಕಾಗಿತ್ತೆ? ಅಪ್ಪಾಜಿ ಓ ಮಾಡಲ್ ಯಾವ್ದು? 2026 ಚೆಸ್ಸಿ, ಮಹೇಂದ್ರ, ಟೂಬಾ, ಶಿರೋಳ, ಟಯರ, ಅಮ್ಮಾರಪ್ಪ. ಅಮ್ಮಾರಪ್ಪ ನಿಮ್ಮ ಅವ್ನು ಇಲ್ರಿ. ಇದನ್ನ ಅವ್ರವ್ ಕಂಡು ಹಿಡ್ದಾಳ ಅಮ್ಮಾರಪ್ಪ. ಇದನ್ನ ಎಲ್ಲ ಓಕೆ. ಆಯಿಲ್ ಯಾವ್ದು ಹಾಕ್ತಿ? ನಮ್ಮದು ಹಾಕ್ತೀನಪ್ಪ. ನಂದು ಹಾಕ್ಬೇಕು ಚಲೋ ಇತ್ತು. ಬ್ಯಾಡಪ್ಪ, ಕರೆಕ್ಟ್ ಮಾಡಿ ಇಂಜನ್ ಸೀಸ್ ಆಗತ್ತ. ಹೌದಪ್ಪ, ಸ್ವಲ್ಪ ಆಯಿಲ್ ಚೇಂಜ್ ಆಗಬಾರ್ದು ಅದು. ಇರಲಿ. ಅಲ್ಲ, ಗಾಡಿ ಬಗ್ಗೆ ಹೇಳಿದೆ, ಕಂಡೀಷನ್ ಬಗ್ಗೆ ಹೇಳಿದೆ. ಅಂದ ಹಾಗೆ ಗಾಡಿ ಓನರ್ ರೇಸ್ ಆಗ್ಯಾವ. RC ಕಾರ್ಡ ನೋಡಿಲ್ಲವ. ಒಂದೇ ಓನರ್ ಗಾಲಿ ಕೂತಾಳವ. ರೀಪೇಂಟಿಂಗ್ ಆಗೈತ್ಲೆ ಗಾಡಿ. ಅವ್ರ ತಮ್ಮ ಆಂಬಲ್ಪ. ಮತ್ತು ನಿನ್ಕಿಂತ ಗಾಡಿ ಬಗ್ಗೆ ಅವ ಹೇಳಕತ್ತಾನ. ಒಂದು ತಿಳಿವಲ್ಲ ನನಗೆ. ಶೋರೂಮ್ ಗಾಡಿ ಐತಿ ಅದು. ಶೋರೂಮ್ ಗಾಡಿ ಅಣ್ಣ ಇದು? ಶೋರೂಮ್ ಗಾಡಿ ಅಂದು ಬೀಗ ಬೇಡ. ಶೋರೂಮ್ದಾಗ ನಮ್ಮಂತ ರೆಟ್ ಮಂದಿ ಟ್ರಯಲ್ ನೋಡಿ ಹಚ್ಚಿರ್ತಾರ, ದೇವ್ರಿಗೆ ಗೊತ್ತು. ಮುಂದೆ ಕೊಟ್ಟು ಪೇಸ್ಪಾರ್ ತರಿಸಿ ಹಾಕಿನಿ ನಾನು. ಸ್ಪೇರ್ ಪಾರ್ಟ್ಸ್ ರೆಡಿಮೇಡ್ ರೆಡಿ ಮಾಡಿರ್ತಾನ. ಮಾತು ಬೇರೆ. ಒಟ್ಟು ಇರ್ಲಿ ಬಿಡಪ್ಪ, ಹೊಡೆದಾಡಕ್ಕೆ ಒಂದು ಗಾಡಿ ಹತ್ತಲ್ಲ ಇರೋಲ್ಲ. ಕದೇನು ಶೋರೂಮ್ದೈತೋ, ಯಾರು ಹೊಡೆದು ಬಿಟ್ಟದ್ದೈತೋ, ಒಟ್ಟು ಗಾಡಿ ಒಂದು ಇದ್ರೆ ಸಾಕು ನಮಗೆ. ಮೈಲೇಜ್ ಚಲೋ ಇರಬೇಕು, ಪಿಕಪ್ ಇರಬೇಕು, ಮುಗಿದೋತು. ಮತ್ತೆ ಯಾಕೆ? ನಮ್ಮ ಗಾಡಿ ನಮ್ಗೆ ಗೊತ್ತೈತಿ. ಆಯ್ತು, ಆಕಿಗೆ ಹೇಳು. ಏನತ್ತ? ನಮ್ಮ ದೋಸ್ತಿವ ಮದುವೆ ಆಗಿದ್ದಿದ್ದಿಲ್ಲ. ಮದುವೆ ಆಗಿದ್ದಿದ್ದಿಲ್ಲ, ಈಗ ಬಂದನ. ಸ್ವಲ್ಪ ತೆಗೆದು ತೋರ್ಸು ಅಂತ ಹೇಳು. ಸಮಾಧಾನ. ನಾ ಹೇಳಿದ್ದು ಸೆರಗ್ ತೆಗೆದು ಮಕ್ಕ ತೋರ್ಸಂತೇಳು. ಮತ್ತೆ ಹಂಗೆ ಹೇಳ. ಮತ್ತು ನಾಳೆ ನಿಮ್ಮ ಹೆಂಡ್ರಿ ಇವ್ರತ್ ಗೊತ್ತಾಗ್ಲಾರ್ದ ನಾ ಪಾಪಡಿ ತಿನ್ನಿಸ್ ಕೃಷಿ ಮೇಳದಾಗ ಕರ್ಕೊಂಡು ಅಡ್ಡಾಡಿದ್ರು ನಿಂತು ಹೊಯ್ಕೋತಿಕ್ಯಾ? ಬಂದಾಗಿತ್ತು ಅದು ಕೃಷಿ ಮೇಳ. ನಾವು ಹಾಳೆ ಚಾಲು ಮಾಡಿಸ್ತೀನಿ ಈಗ. ಬಂಗಾರು ಇವ ನನ್ನ ಗೆಳೆಯ, ಆತ್ಮೀಯ ಸ್ನೇಹಿತ. ನಾ ಇಲ್ದಾಗ ಅವ ಬರ್ತಾನ. ಹಂಗಲ್ಲ,
ಮನ್ಯಾಗ ಏನಾರ ಕೆಲಸ ಇದ್ದು ನೀ ಇರಲಿಲ್ಲ ಅದಕ್ಕೆ ಸಮಾಧಾನ ಮಾಡ್ಕೋ. ನೀನ ಸಮಾಧಾನ ಮಾಡ್ಕೊಳಕತ್ತಿಲ್ಲ ಈಗ. ಹಂಗಲ್ಲ, ನೀ ಇಲ್ದಾಗ ಕೆಲಸ ಗಿಲ್ಸ್ ಬಂದು ಅಂದ್ರೆ ನಾ ಏ ಬರ್ತೇನೆ. ರಾತ್ರಿ ನಸಕನೆ 3 ಗಂಟೆಗೆ ಎದ್ದು ಎಲ್ಲ ಮಾಡ್ತಾನ. ಆಯ್ತಪ್ಪ ತೋರ್ಸಂತೆಪ್ಪ ಆಕಿಗೆ. ಬಂಗಾರು ಆಮ್ಲೆಟ್ ಮಾಡ್ಬೇಕೇನೋ ಇವ ನನ್ನ ಆತ್ಮೀಯ ಸ್ನೇಹಿತ. ನನ್ನ ಜೀವದ ಗಿಡ ಮದುವೆ ಆಗಿದ್ದಿಲ್ಲ, ಸ್ವಲ್ಪ ತುರುಸು. ತುರ್ಸಾಕೇನು ಗಜಕರ್ನಾಗೈತೆ ಅಲ್ಲೇ ನನಗೆ. ತುರ್ಸಲ್ಲಪ್ಪ ತೋರ್ಸು ಅನ್ಬೇಕು. ಏ ಅವ್ರ ಭಾಷೆದಾಗ ತೋರ್ಸಾಕ ತುರ್ಸತ್ತಾರ. ಮತ್ತಿನ್ನು ಕೆರ್ಕೊನಕ ಬೇಡ ಬೇಡ ಅದನ್ನ ಹತ್ತಿರ್ಬೇಕಳ, ಅದನ್ನ ಹತ್ತಿರ್ಬೇಕು. ಚೋಡೋಜಿ ಕಾಲ್ಮರ್ಲಿ ಹೊಡ್ಸಕ್ ನೋಡ್ಲಿ. ಯಾಕ ಎಗ್ ರೈಸ್ ಅಂಗಡಿ ಮೊದ್ಲಾಕದಾಕೆ ಈ ಹೊತ್ನ್ಯಾಗ ಚೂಡಾಕಿ ಹೇಳ್ತಾಳೆ. ಯಾ ಅಂಗಡಿ ತೆಗೆದಿರ್ತಾವ ಈಗ? ಏ ಆಕೆ ಹಂಗ ಅಂದಿಲ್ಲ. ಮತ್ತ ಚೋಡೋಜಿ ಅಂದ್ರ ಹೋಗ್ಲಿ ಬಿಡ್ರಿ ಅಂದಂಗ. ಉಪ್ಪ ಹಿಂಗನ ಹಾ ಚೋಡೋಜಿ ಅಂದ್ರೆ ಹೋಗ್ಲಿ ಬಿಡ್ರಿ ಅಂದಂಗ. ಇನ್ನು ಸೂಸ್ಲಾಜಿ ಅಂದ್ರೆ ಮಾಡ್ಲಿ ಬಿಡ್ರಿ ಅಂದಂಗ. ಮತ್ತು ಗಿರ್ಮಿಟ್ ಜಿ ಅಂದ್ರೆ ಇನ್ನೊಂದಿಟ್ಟು ಅಂದಂಗ. ಹಂಗಾದ್ರೆ ನನಗೆ ಒಂದು ಚೋಡಾ, 2 ಗಿರ್ಮಿಟ, ಒಂದು ಸೂಸ್ಲಾ ಪಾರ್ಸಲ್ ಪಾರ್ಸಲ್ ಪಾರ್ಸಲ್. ನಾ ಮಾಯ ಅಂಗಡಿ ಹಚ್ಚಾಳು ತಂದು ಕೊಡ್ತೀನಿ ನನಗೆ. ಚೋಡೋಜಿ ಮುಜೆ ಶರ್ಮಾತೆ. ತಿಂಡಿ ಹೆಣ್ಮಗಳು ನೋಡಿಕಿ ಚೋಡಾದಾಗ ಸರ್ಬತ್ ಕಲಿಸಿತ್ತಿತ್ತು. ಏ ಅದನ್ನ ಬಡಿಲಾಕಿ 90 ಚಾಯ್ಸ್ ಬಡಿಯಾಳಕಿ. ಆಕಿ ಬೇಕಾ ಇನ್ನು ಮುಗಿತಿಲ್ಲ. ಎಷ್ಟು ಮಾತಾಡತ್ತೆ ಬಾಡ್ಯ ಬಾರಿ ಬಾಡಿ ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳೆ. ಹೃದಯ ಬೇಕಾ ಹೃದಯವಂತ ಬೇಕಾ ಪಾವ್ ಪಾವ್ ತಗೊಳ್ಳೆ ಪಾವ್ ಪಾವ್ ತಗೊಳ್ಳೆ. ತಾಳಿ 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 ಬಾಳು ಜೀವನೇ ಕಣೋ. ತಾಳಿಗಾಗಿ ತಾಳಿ ಅರಸನ ಯಾಕೆ ಸಾಯ್ತಾನೋ? ಅರಸ ನೀನು ಹೆಣ ಎತ್ಲಿ, ನಾನು ಹೆಣ ಅವ್ರ್ಯಾಕೋ ಕೂತೇನು ಮುಂದೆ ನೀ. ನೀವೇನು ತಾಳೇನು ಉಪ್ಪಿಡ್ತೀನಿ ಗಂಗಾಳು ಇವು. ಗೌಂಡ್ಯಾರ ಕೈ ಸಿಮ್ಟಿನ ಪುಟ್ಟಿ ಕಟ್ಕೊಂಡ್ಬಿಟ್ಟು ಗಳ್ಳ ಅಡ್ಡಾಡಕತ್ತೆ. ನಿಮ್ಮ ಮೌಲೆ ನನ್ನಂಥ ಬಂಗಾರದಂಥ ಹುಡುಗ ಕೈ ಕೊಟ್ಟು ಈ ಮದುವೆ ಆಗಾಕ ಏನು ನೀವು ಉಂತಕ್ಕೆ ಏನು ಕಂಡೈತಿ? ಆಸ್ತಿ ಐತಿ ಅಂತಸ್ತೈತಿ ರೊಕ್ಕ ಐತಿ ರೂಪಾಯಿ ಐತಿ ಕಣ್ಣಿಟ್ಟು ನೋಡ್ಕೊತಾನ. ಮತ್ತೆ ಅಲ್ಲೇ ಇಟ್ಟ ನೋಡ್ಕೋಬೇಕವ. ಮೇನ್ ಮ್ಯಾಟ್ರ್ ಗೊತ್ತಿಲ್ಲಕ್ಕೆ ಈಗ ರೊಕ್ಕ ನೋಡಿ ಬೇನ ಹತ್ತಾಳಕಿಲಿ. ರೊಕ್ಕ ಐತಿ ರೂಪಾಯಿ ಐತಿ ಆಸ್ತಿ ಐತಿ ತುಬಂದು ಏನು ಮಾಡ್ತಿ? ಅವಂದು ಅದೇ ಇಲ್ಲ. ಅದೇ ಅಂದ್ರೆ ಸಿಮ್ ಇದ್ರು ಮೊಬೈಲ್ ಇಲ್ಲ, ಮೊಬೈಲ್ ಇದ್ರು ಸಿಮ್ ಇಲ್ಲ, ಎಡ್ಡು ಇದ್ರು ನೆಟ್ವರ್ಕ್ ಹೋಯ್ಕೋತ ಹೋಗಿತ್ತು. ನೆಟ್ವರ್ಕ್ ಅಂದ್ರೆ ಇನ್ನ ಹೆಂಗೆ ತಿಳಿಸೋಳೆ ನಿನಗೆ? ಇನ್ನ 1500 ರೂಪಾಯಿ ಆಸೆಕ್ ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡ. ಆಪರೇಷನ್ ಮಾಡಿಸ್ಕೊಂಡ. ಅಯ್ಯೋ 6 ತಿಂಗಳ ಸಮಾಧಾನ ಆದ್ ನೋಡಿ. ಬೇಕಾದಂಗೆ ಹೋಗ ಮತ್ತ ಅವ್ರು ಯಾರು ಹೆಣ್ಣು ಮುತ್ತೈದಿ ಹಿಂಗೆ ಅಡ್ಡಾಡಕತ್ತಾನ ಇವ. ಅದು ಆಪರೇಷನ್ ಆದಿಂದ ಹೊಲಿಗೆ ಹಾಕೋತ್ನ ದಾರ ಕಡಿಮೆ ಬಿತ್ತತ್ತ. ಅಲ್ಲೊಂದು ಇಲ್ಲೊಂದು ಚಿಟ್ಕೋಲಿಗೆ ಹಾಕ್ಯಾರಂತ. ವಾಚ್ಲಿ ಅಡ್ಡಾಡಿದ್ರೆ ಹೊಲಿಗೆ ಹರಿದು ಅಂದ್ರೆ ಸೆಂಟ್ರಿಂಗ್ ತಂತಿ ಹಾಕಿ ಮ್ಯಾಗ ಕಾಂಕ್ರೀಟ್ ಹಾಕ್ತಂತ ಹೇಳೋದು. ಅರೆ ಯಜಮಾನ್ರಿ ಬನ್ನಿಲ್ಲಿ, ನಿಮ್ದು ಅದು ಇಲ್ಲಂತ. ಏ ಮದುವೆ ಆಗೋದು ಇದಾಗೈತಿ, ಆಧಾರ್ ಕಾರ್ಡ್ ಇಲ್ಲಿ ಇನ್ನು ಮಾಡ್ಸೋನು. ಅದಲ್ಲ ನಿಮ್ದು ಅದು ಚವಳಿಕಾಯಿ ಚೂಟಾರ ಅಂತ ಹೇಳ್ಬಿಡು. ಅಲ್ಲ ನಿಮ್ದು ಅದು ಬದ್ನಿಕಾಯಿ ತುಂಬಾ ತೆಗದಾರ ಅಂತ ಹೇಳ್ಬಿಡು. ಅದಲ್ಲ ಬಾಯಿಲಿ ನಿಮ್ಮ ತಮ್ಮ ಇಲ್ಲ. ಅಮ್ಮ ಇಲ್ಲ. ನಮ್ಮ ಅಪ್ಪಗೆ ಹೇಳಿ ನಾ ಇನ್ನೊಬ್ಬನ ಹುಟ್ಟಿಸೋ ಅಂತೇಳಿ ಒಬ್ಬನ ಹುಟ್ಟಿಸ್ಬಿಟ್ಟು ಪಾಪ ಅವ್ನ ಕೆಪಾಸಿಟಿ ಇದ್ದಟ್ಟು ಗುದ್ದಾಡಿ. ಬರ್ರಿ ನಿಮ್ದು ಎಲ್ಲಿ ಹೋಗೈತೆ ಅಂತ ಕೇಳ ಬರ್ರಿ. ಏ ಬೋಸುಡಿಕೆ ಏನು ಹೇಳತ್ತವ ನನ್ನ ಹೆಂಡತಿಗೆ? ಇದ್ದಂಗೆ ಹೇಳಕತ್ತಾನಲ್ಲೇ. ಮಾನ್ಯ ಅವತ್ತು 1500 ರೂಪಾಯಿ ಅರ್ಜೆಂಟಾಗಿ ನಾನು ಫೋನ್ ಪೇ ಮಾಡಂದಿಲ್ಲ. ಬಿಡು ಸಂಘಕ್ಕೆ ತುಂಬೋದಿತ್ತು. ನಿನ್ನ ಸಂಘ ತುಂಬೋದಿತ್ತು, ಆದ್ರೆ ನಾನು ಕಿಸದ ಹಾಕಿದ್ದಿಲ್ಲ. ಅದಕ್ಕೆ ಅಲ್ಲಿ ಬೋರ್ಡ್ ನೋಡಿ ಬಂದಿದ್ದೆ. ಏನತ್ತ ಆಪರೇಷನ್ ಯಾರು ಮಾಡ್ತಾರೆ 1500 ರೂಪಾಯಿ ಒಂದು ಸ್ಟಿಂಗ ಒಂದು ಚಾಯ್ಸ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಅದಕ್ಕೆ ನಿನ್ನ ಕರ್ಕೊಂಡು ಹೋಗಿ ಮತ್ತೆ ನಿಂತು ಬರೋ ಇಂಜೆಕ್ಷನ್ ಮಾಡಿ ಏನು ಮಾಡಿದ್ರು? ಏನು ಮಾಡಿದ್ರು? ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಹೆಂತೀನಿ ಎಲ್ಲ ನಿಂದದು ಇಲ್ಲ. ಮಕ್ಕಳಂಗ ಅಕ್ಕವೋ ಜೋಗಿ, ನಾ ಇರುತ್ತ ನಾಂಜ ಬ್ಯಾಡೋ ಯೋಗಿ, ನಾ ಇರುತ್ತ ನಾಂಜ ಬ್ಯಾಡೋ ಯೋಗಿ. ಅಪ್ಪಾಜಿ ಆಪರೇಷನ್ ನಿಂದಾಗಿರ್ಬೋದು. ನಾನು ಯಾಕಣ್ಣ ನನಗೆ ಬಿಡ್ರು ಮರ್ರೆ. ನೀವು ಅಂದ್ರೆ ಏನು ಮರ್ರೆ? ನಂದ ಪಾಳೆ ದೂರ ಹೋಗತ್ತಪ್ಪ. ನಂದು ಆಪರೇಷನ್ ಆಗಿಲ್ಲ ಅನ್ಸ್ಬೇಡ. ಸಮಾಧಾನ ತಗೋ. ಹೋಗ್ಲಿ ಬಿಡು, ಹೋಗಿ ತುಂಬ ಅದನ್ನು ಎಲ್ಲೈತಿ ಅದೀಗ.
ನಿನ್ನೆ ಹೋಗಿದ್ದೆ ನೋಡಿ ಡಾಕ್ಟರ್, ಅವತ್ತೇನೋ ಪರಿಸ್ಥಿತಿ ಸುಮಾರು ಇತ್ತು, 1500 ರೂಪಾಯಿ ಸಂಬಂಧ ಹಂಗಾಗಿ ಹೋಗೈತಿ. ಇವತ್ತು ನಾನು ನಿಮ್ಗೆ 3000 ಕೊಡ್ತೀನಿ, ನಮ್ಮ ದೋಸ್ತಿನ ನಮ್ಗೆ ಕೊಟ್ಬಿಡ್ರಿ ಅಂದೆ. ಆದ್ರೆ ಅವ್ರು CC ಕ್ಯಾಮ್ರಾದ ಚೆಕ್ ಮಾಡಿದ್ರು, ಎಲ್ಲ ಡಬ್ಬಿದ್ದು ನಿಂದು ಇದ್ದಿದ್ದಿಲ್ಲಪ್ಪಾಜಿ. ಎಲ್ಲಿ ಹೋಗಿತ್ತು? ಅವ್ರ ಮನ್ಯಾಗ ಒಂದು ನಾಯಿ ಸಾಕಿದ್ರಲ್ಲ, ಟಾಮಿ ಆಟೋನ್ಕಿ ಸಾಮಾನು ಮಾಡಿ ಅವತ್ತು ಬಾಯಿಗೆ ಇಟ್ಕೊಂಡು ಹೋದ ದಿನ ಬಂದೇ ಇಲ್ಲತ್ತ. ಅದು ಹಣೆ ಬರಹ ನೋಡಯ್ಯ ಜೋಗಿ, ಇವಂದೆಲ್ಲಿ ಓದಿಯೋ ಟಾಮಿ. ದಯೋ ಬರೀ ಜಾಸ್ತಿ ನೀವು ಟೆನ್ಷನ್ ಮಾಡಿಕೊಂಡು ಅಲ್ಲಿ ಒದ್ದಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನರ ಜಗದಿರ್ತಾವ. ಮೊದಲ ಹೊಲಿಗೆ ಅಲ್ಲಿಗೊಂದು ಇಲ್ಲಿಗೊಂದು ಕೂತಾವಂತ, ಹೊಲಿಗೆ ಹರಿದ್ರೆ ಎಣ್ಣ ಹಾಕಕ್ಕೆ ಬರ್ತೈತ್ಯಾ? ಬಾ ಡಬ್ ಮುಣ್ಕೋಬಾ. ನನಗೆ ಮಾಡಿದ ಮೋಸಕ್ಕೆ ದೇವ್ರು ನಿನಗೆ ಸರಿಯಾದ ಮೋಸನ ಮಾಡ್ಯಾರಂತ. ಇಷ್ಟ ಐತೆ ನೋಡ್ರಿ ಜೀವನ. ಕಾಡ್ಲಿದ್ದವಂಗೆ ಹಲ್ಲಿಲ್ಲ, ಹಲ್ಲಿದ್ದವಂಗೆ ಕಾಡ್ಲಿಲ್ಲ. ನಾನು ಹಣೆ ಬರ್ದಂಗೆ ನಿನ್ನ ಹೆಸರು ಕೆತ್ತಿಲ್ಲ ಅಂದಮೇಲೆ ನಾ ಎಷ್ಟು ಹೊಯ್ಕೊಂಡ್ರು ನೀನು ನನಗೆ ಸಿಗಂಗಿಲ್ಲ. ನೀ ಸಿಗ್ತಿ ಅಂತ ನಿನ್ನ ಬೆನ್ನು ನಿಂತು ಬಿದ್ದನಲ್ಲ, ಅಲ್ಲೇ ನನ್ನ ತಪ್ಪಾಗೈತಿ. ಆದ್ರೆ ನಿನ್ನ ಸಂಬಂಧ ನಿನ್ನ ಪ್ರೀತಿ ಕೊರಗೆ ನಂಗೆ ನಾ ಏನು ಸಾಯಂಗಿಲ್ಲ. ಒಂದು ಹುಡುಗಿ ಕೈ ಕೊಟ್ಟರೆ ಏನಾಯ್ತು, ಪ್ರೀತಿ ಮಾಡೋಕೆ 1000 ಹುಡುಗಿಯರು ಸಿಗ್ತಾರ. ಹುಡುಗಿ ಕೈ ಕೊಟ್ಟಾಳಂತ ನಾವು ಸತ್ತು ಆದ್ರೆ ನಮ್ಮನ್ನ ನಂಬ್ಕೊಂಡಂತ ತಂದೆ ತಾಯಿಗೆ ಮತ್ತೊಬ್ಬ ಮಗ ಸಿಗೋದಿಲ್ಲ. ಯಾಕೋ ನಮ್ಮ ಒಂದು ಮಕ್ಕಳ ಆಪರೇಷನ್ ಆಗಿ ಬಾಳ್ದು ಮಕ್ಕಳ ಆಪರೇಷನ್ ಆಯ್ತಾರ್ರಿ ಯಜಮಾನ್ರಿ. ಇವಂದಾದ ಮರ್ದು ಹಾಕಿದ್ದು ಆಯ್ತು. ಹಂಗೆ ಚಟಕ್ ಎದ್ದೆದ್ದು ಬರಬ್ಯಾಡು. ನರ ಜಗತ್ತಿರ್ತಾವು, ಹೊಲಿಗೆ ಎಲ್ಲಿ ಹರಿದಾವೋ ಯಾರಿಗೆ ಗೊತ್ತು. ಹಗರಕ್ಕೆ ಬರಬೇಕು. ಅವರ ಒಂದು ಮಕ್ಕಳ ಆಪರೇಷನ್ ಆಗೈತಂತ ಕರಿಯಾನಿಂದ 8ನ ಕಿತ್ತುಗುದಾರಲ್ಲೋ. ಮಗ್ಲ ಹಾಸ್ಪಿಟ್ಲ್ಗೇನು ಕಡಿಮೆ ಇರ್ತಾವೆ. ಜಗ್ಗುದು ಒಂದು 5-6 GB ಜಗ್ಗು ಕೈಲಿ ಮಕ್ಕಳಪ್ಪಾಜಿ. ಆದ್ರೆ ನನಗೆ ಮಾಡಿದಂಗೆ ಮೋಸ ಇವಂಗೆ ಮಾಡಕ್ಕೆ ಹೋಗಬೇಡ. ಯಾಕಂದ್ರೆ ನನ್ನ ಕೈಯ ಕಾಲ ಗಟ್ಟಿ ಅದಾವು, ಯಾವಾಗ ಕೆರೆ ಸಿಗ್ತಾಳ ಮದುವೆಯಾಗಿ ಜೀವನ ಮಾಡ್ತೀನಿ. ಇದನ್ನು ಕೈ ಬಿಡಬೇಡ. ಯಾಕಂದ್ರೆ ಈಗಾಗಲೇ ಒಂದು ಅಂಗವನ್ನು ಕಳೆದುಕೊಂಡ ಅಂಗವಿಕಲ ಅವ ಮೋಸ ಮಾಡ್ಬೇಡ. ಹೋಗಪ್ಪಾಜಿ, ಕಾಲ ಅಂತರ ಮಾಡಿ ಮಕ್ಕಳು ಹೋಗ್ಲಿ. ನಿನ್ನ ನೆನಪುಗಳನ್ನ ಮರೆತು ಬಾರ್ ಅಂಗಡಿ ಕೂತು ಹೊಸ ಜೀವನ ಪ್ರಾರಂಭ ಮಾಡ್ತೀನಿ. ನಮ್ಮಂತ ನೊಂದ ಪ್ರೇಮಿಗಳಿಗೆ ಬಾರ್ ಅಂಗಡಿ ಓನರ್ ಅಲ್ಲೇನಾ ಮನೆ ದೇವ್ರ. ಬಾರಂಗಡಿ ಓನರ ಹುಡುಕರ ದೇವರ, ಬಾರಂಗಡಿ ಓನರ ಹುಡುಕರ ದೇವರ. ಗೆಳತಿ ನೀನು ಹಾದ ಮ್ಯಾಲ ಬಾಗ್ಲಿರ ನನ್ನ ದೇವ್ರ, ಗೆಳತಿ ನೀನು ಹಾದ ಮ್ಯಾಲ ಬಾಗ್ಲಿರ ನನ್ನ ದೇವ್ರ. ರೊಕ್ಕ ಇಲ್ಲ ಕಿಸದಾಗ ದಿನ ಇರುತ್ತನ ನಿಸದಾಗ, ಕೈಯಾಗ ಕೊಟ್ಟದಿ ರಾಯಸಾಗ ಪ್ರೀತಿ ಮುಚ್ಚದಿ ಮಣ್ಣಾಗ. ಅಣ್ಣ ಏನಂದೆ? ತ್ರಾಸ ಯಾಕೆ ಮಾಡ್ಕೊಳತ್ತೆ? ಏನಂದೆ? ಅಣ್ಣ ನಾ ಬಡದ್ ನೀ ಮೌನ ಹೋಗಿ ಅತಿ ಬಸ್ ಸ್ಟ್ಯಾಂಡ್ನೇ ಬಿದ್ದಿ. ಪ್ರೀತಿ ಮಾಡ್ಬೇಕಾರೆ ಚಿನ್ನ ರನ್ನ ಮುದ್ದು ಬಂಗಾರ ಥರ ಕೈ ಕೊಟ್ಟು ಹೋಗ್ಬೇಕಾರೆ ಗಂಡನ ಮುಂದೆ ಗಾರ್ ತೆಗಕ ಅಣ್ಣ ಥರ ಲೇ ಹೆಂಗಾರ ಮನಸ್ಸು ಬರ್ತೈತ್ಲೇ ನಿಮ್ಮವ್ರು. ಇನ್ನು ಮ್ಯಾಲಿದ್ದ ಯಾವ ಹುಡುಗರ ನಿಮ್ಮವ್ರು ಪ್ರೀತಿ ಮಾಡೋ ಮಟ್ಟ ಮಾಡಿ ಅಣ್ಣ ಅಂದ್ರಿ ಅವ್ರ ಬಗಲ ಕುರ್ರಾಯಿ ಬಸಿಲ್ಲಿ. ಇದು ನನ್ನ ನೊಂದ ಪ್ರೇಮಿಗಳ ಶಾಪ. ಹಾಳಾಗಿ ಹೋಗಿ ಫಸ್ಟ್ ನೈಟ್ ನೀವು ಕಾಟ ಮುರ್ದು ನಡ ಮುರ್ದು ಹೊಯ್ಕೋ. ನಾವು ಕಾಟ ಮೇಗ ಮನಿಕಳಂಗಿಲ್ಲ. ಇಲ್ಲ ಇಲ್ಲ ಎಲ್ಲಿ ಮಕ್ಕೊಂದ್ರಿ? ಮತ್ತೆ ಎಲ್ಲಿ ಮಕ್ಕೋತಿ? ನೆಲದ ಮ್ಯಾಗ ಮುಕ್ಕಂತೀನಿ. ಭೂಕಂಪ ಒಳಗ ಹೋಗಿ ನಿಮ್ಮ ಅವ್ನಿ ಟಾಮಿಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಆ ಬಾಟ್ಲಿ ತಂದು ಕೊಡಬೇಡ ಅಂತ. ನಿಮ್ಮವ್ರು ಫಸ್ಟ್ ನೈಟ್ ಹೆಂಗೆ ಹಾಕತಿ ನಾನು ನೋಡ್ತೀನಿ. ನಿನ್ನನ್ನು ಹೆಂಗೆ ಮರಿಲೆ ಹೇಳ್ತಿ. ಅವತ್ತು ಮುತ್ತು ಕೊಟ್ಟಿದ್ದಿ, ಅವತ್ತು ಕಿಸ್ ಕೊಟ್ಟಿದ್ದಿ, ಇವತ್ತು ಮಿಸ್ ಆಗಾಕತ್ತಿ. ಅದಕ್ಕೆ ಅಂತಾರೆ ಕಿಸ್ ಕೊಟ್ಟಾಕಿ ಮಿಸ್ ಆದಳು ಅಂತ. ಅದ್ರ ಮರಿತೀನಿ, ಮರ್ತು ಜೀವನ ಮಾಡ್ತೀನಿ. ನಾ ಹೆಂಗ ಮರೆಯಲಿ ನಿನ್ನ, ನಾ ಹೆಂಗ ತೊರೆಯಲಿ ನಿನ್ನ, ಕಾಡತೈತಿ ನಿನ್ನ ನೆನಪ. ಮರ್ತೀನೆಂದರ ಮರೆಯಲಿ ಹಂಗ, ನಿನ್ನ ನೆನಪು ನೆರಳಿ ನಂಗ. ಓ ಗೆಳತಿ ಮರ್ತೀನೆಂದರ ಮರೆಯಲಿ ಹಂಗ, ನಿನ್ನ ನೆನಪು ನೆರಳಿ ನಂಗ. ಹೋಗ್ಬೇಕೋತ ಹೋಗ ಕಡೆ ರೀ ಯಜಮಾನ್ರೇ. ಹಗರ ನಡ್ಯಾಕ ಒಚ್ಚಿಲ ನಡ್ಯಾಕ ಹೋಗ್ಬೇಡ. ನರ ಜಗತ್ತಿರ್ತಾವ. ಹಾಂ, ನಿಮ್ದು ಅನುಭವ ಆಗೈತೆಪ್ಪ ಆಪರೇಷನ್ ಆಗಿ. ಅವಂದು ಈಗ ಏನೂ ಗೊತ್ತಿಲ್ಲ ಅವಂಗ. ಬಾಲ್ಕಿಂದ ನೀ ಹಿಡ್ದಿದ್ದೆ, ಎಡಕಿಂದ ಆಚೆ ಕಡೆ ಅನ್ನ ಹಿಡ್ದಿದ್ದ. ಹ್ಞೂ ನೋಡಲ್ಲಿ ಅವ್ರ ಸಹಿತ ಅನುಭವ ಐತಿ, ನಿನಗೆ ಅನುಭವ ಇಲ್ಲೋ. ಹಗರ್ಕ ನಡಿಬೇಕು. ನರ ಜಗತ್ತಿರ್ತಾವ. ಅನುಭವ ನನಗೆ ಆದ್ರಲ್ಲ ಅದು ಗೊತ್ತಾಗಾಕ. ನಾನೇನು ಆಪರೇಷನ್ ಆಗೈತನ? ಆ ಬೋಸುಟಿಕೆದಾಗೈತೆ ಆಪರೇಷನ್. ಯಾಕೋ ಸುಳ್ಳು ಹೇಳ್ತೀಯ ಬಾಲ್?
ಗಜಾನಂದನ ವಾಗ್ರೆ ಇವರಾದರೂ ಕೂಡ ಟಾಮಿ ಹುಡುಕ್ಲಿಕ್ಕೆ 50 ರೂಪಾಯಿ ಬಚಾರ್ಜ್ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಆ ದೇವರ ಆಯೋಸರಗ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಗಜಾನಂದ್ ಅವರೇ, ಆದಷ್ಟು ಬೇಗ ಟಾಮಿನ ಹುಡುಕುವ ಪ್ರಯತ್ನ ನಾನು ಮಾಡ್ತೀನಿ. ಮತ್ತು ನಿಮ್ಮ ಸಹಾಯ ಉಪಕಾರ ಬೇಕಾದ್ರೆ ಫೋನ್ಪೇ ಮುಖಾಂತರ ನಾನು ಫೋನ್ಪೇ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಇಂಥದಕ್ಕೇನು ಕಡಿಮೆ ಇಲ್ಲ ನೀನು ಹಿಂಗೆ ಮಾಡೇನ ಮಾಡ್ಕೋತಿ. ಇಲ್ಲ ಅವಂದು ಆಪರೇಷನ್ ಆಗತ್ಲೆ ಅದಕ್ಕೆ ಆ ನಮನಿ ಮಾಡತ್ತ ನಾವು. ಅವಂದಾಯ್ತಾ? ಹೌದು, ನಿನ್ನ ಮದುವೆಗಿಲ್ಲ ಅದು ಹೊಚ್ಚಿ ಕಟ್ಟಿಗೆ ಹೇಳ್ಬಿಟ್ಟ ನಂಗೆ ನನ್ನ ಮನೆಯವು ನಿಂದು ಐತಿ ನಂದು. ಹಿಂಗ ನಾ ಎಲ್ಲಿ ನಿಂದ ಹೋಗಿ ಮಗ್ಗಲ್ ಮನೆ ಹಾಸ್ಪಿಟ್ ಚಾಲೂ ಮಾಡ್ಬೇಕಂತ ಮಾಡಿ ಮೊಬೈಲ ಹೊಡೆದು ಹೋಗಿತ್ತೀನಿ ನೀನು. ಹಾಸ್ಪಾಟ್ ಎಲ್ಲಾರ ಆನ ಮಾಡಿದ್ರೆ ಒಟ್ಟು ಲಾಕ್ ಇಟ್ಟುಬಿಡ್ತೀನಿ. ಮಕ್ಕಳ ಅಲ್ಲಿ ನೀವು ಸಿಗ್ತೈತಾ? ಎಲ್ಲಿ ಸಿಗತೈತಿ? ವಾದ್ರ ಸಿಗತೈತಿ ಐತಿ ನಂದು. ಎಲ್ಲಿ ಎಲ್ಲಿ ಹೋಗ್ತದ? ಓದ್ತದ ಅವು ಡೂಪ್ಲಿಕೇಟ್ ಅಂತವ್ರಿಗೆ ಅವು ನಮ್ಮಂತವ್ರಿಗೆ ಅಲ್ಲ. ಏ ಎಲ್ಲಿ ಕೂತೀವ ಕೂರ್ಸಾಲೆ ಐತಿ ನಡಿ. ಮತ್ತೆ ಆಗ್ತಾಡ ಬಾ ನಡಿ. ನಮ್ಮ ಆತ್ಮೀಯ ಗುರು ಆಗಿರುವಂಥ ಎಂ ಕೆ ಶಿವಕ್ಕನವರು ಸರ್, ಸಾಕಿನ ಬರಬ್ ತಾಲೂಕು ರಾಯಬಾಗ್.